ರೋಸ್ಗಳ ಬಗ್ಗೆ ಕಲ್ಯಾಣ. ಸೊ ನಾವು ಫ್ಲೆಕ್ಸ್ ಬಾಕ್ಸ್ ಅಲ್ಲಿ ಹೇಗೆ ಕಾಲಮ್ ಹಾಗೂ ರೋಸ್ ಅನ್ನು ಯೂಸ್ ಮಾಡಿಕೊಂಡು ಅಲೈನ್ ಮಾಡ್ತಿದ್ವೋ ಅದೇ ತರ ಗ್ರಿಡ್ ಅಲ್ಲಿ ಕೂಡ ನಾವು ರೋ ಹಾಗೂ ಕಾಲಮ್ ಪ್ರಾಪರ್ಟೀಸ್ ಗಳನ್ನು ಯೂಸ್ ಮಾಡಬಹುದು. ಓಕೆ, ಸೊ ನಾನು ಇಲ್ಲಿ ನಮ್ಮ ಲಾಸ್ಟ್ ಫೈಲ್ ಇಂದ ನಾನು ಎಲ್ಲ ಕಾಪಿ ಪೇಸ್ಟ್ ಮಾಡ್ತೀನಿ. ಓಕೆ, ಸೊ ಇಲ್ಲಿ ನಾನು ಈ ಮೇನ್ ಸೆಕ್ಷನ್ ಅನ್ನು ತೆಗಿತೀನಿ. ಓಕೆ, ನೆಕ್ಸ್ಟ್ ಇಲ್ಲಿ ಕೂಡ ಈ ಮೇನ್ ಸ್ಟೈಲ್ ಅನ್ನು ತೆಗಿತೀನಿ. ಓಕೆ, ಸೊ ನೆಕ್ಸ್ಟ್ ನಾನು ಈ ಕಾಲಮ್ ಪ್ರಾಪರ್ಟೀಸ್ ಗಳನ್ನು ಕೂಡ ತೆಗಿತೀನಿ. ಓಕೆ, ಸೊ ಸೇವ್ ಮಾಡಿದ್ರೆ ಈ ತರ ಡಿಸ್ಪ್ಲೇ ಆಗ್ತಾ ಇದೆ. ನೆಕ್ಸ್ಟ್ ನಾವು ಗ್ರಿಡ್ಡಿನ ರೋ ಪ್ರಾಪರ್ಟೀಸ್ ಗಳನ್ನು ಯೂಸ್ ಮಾಡೋಣ. ಓಕೆ, ಸೊ ಗ್ರಿಡ್ ಟೆಂಪ್ಲೇಟ್ ರೋ ಪ್ರಾಪರ್ಟಿಯನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನಾನು ಸೈಜ್ 1FR 2FR ಹಾಗೂ 3FR ಅಂತ ಕೊಡ್ತೀನಿ. ಸೊ ಇವಾಗ ಸೇವ್ ಮಾಡಿದ್ರೆ ನೀವು ಇಲ್ಲಿ ನೋಡ್ಬೋದು ರೋ ಅಲ್ಲಿ ಏನು ಡಿಸ್ಪ್ಲೇ ಆಗ್ತಾ ಇದೆ ಎಲ್ಲದೂ ಕೂಡ. ಓಕೆ, ಸೊ ಇಲ್ಲಿ ಫಸ್ಟ್ ಐಟಮ್ ಏನು 1FR ಆಗಿದ್ದು, ಸೆಕೆಂಡ್ ಐಟಮ್ 2FR, ಥರ್ಡ್ ಐಟಮ್ 3FR ಆಗಿದೆ. ಸೊ ನೀವು ಕೆಳಗೆ ನೋಡಿದ್ರೆ ಇದಕ್ಕೆ ಯಾವುದೇ ಒಂದು ಸೈಜ್ ಅನ್ನು ನಾವು ಕೊಡ್ಲಿಲ್ಲ. ಓಕೆ, ಸೊ ನಾವು ಒಂದು ಲೇಔಟ್ ಅನ್ನು ಬಿಲ್ಡ್ ಮಾಡುವಾಗ ಸೊ ಒಂದು ಸ್ಪೆಸಿಫಿಕ್ ಐಟಮ್ಗಳಿಗೆ ನಾವು ಈ ತರ ಸೈಜ್ ಅನ್ನು ಕೊಡ್ಬೋದು. ಅಂಡ್ ಆ ಲೇಔಟ್ ಅಲ್ಲಿ ಉಳಿದ ಎಲಿಮೆಂಟ್ಸ್ ಗಳಿಗೆ ನಾವು ಇನ್ನೊಂದು ಪ್ರಾಪರ್ಟಿಯನ್ನು ಯೂಸ್ ಮಾಡಿಕೊಂಡು ಸೈಜ್ ಅನ್ನು ಕೊಡ್ಬೋದು. ಓಕೆ, ಸೊ ಇಲ್ಲಿ ನಾನು ಗ್ರಿಡ್ ಆಟೋ ರೋ ಪ್ರಾಪರ್ಟಿಯನ್ನು ಯೂಸ್ ಮಾಡಬಹುದು. ಸೊ ಇದನ್ನು ನಾವು ಇಲ್ಲಿ ನಾನು 2FR ಅಂತ ಕೊಡ್ತೀನಿ. ಓಕೆ, ಸೊ ಸೇವ್ ಮಾಡಿದ್ರೆ ಸೊ ಇವಾಗ ನಮ್ಮ ಈ ಲೇಔಟ್ ಅಲ್ಲಿ ಐಟಮ್ 1, ಐಟಮ್ 2, ಐಟಮ್ 3ಗೆ 1FR 2FR ಹಾಗೂ 3FR ಏನು ಸೈಜ್ ಕೊಟ್ಟಿದ್ದೀನಿ. ಆದ್ರೆ ಉಳಿದಂತಹ ಎಲ್ಲ ಎಲಿಮೆಂಟಿಗೆ ಇಲ್ಲಿ 2FR ಸೈಜ್ ಅನ್ನು ಕೊಟ್ಟಿದ್ದೀವಿ. ಓಕೆ, ಸೊ ಇದನ್ನು ನಾವು ಇಂಪ್ಲಿಸಿಟ್ ರೋಸ್ ಅಂತ ಹೇಳ್ತೀವಿ. ಸೊ ಇದಕ್ಕೆ ನಾವು ಡಿಫಾಲ್ಟ್ ಆಗಿ ಎಲ್ಲದು ಏನು ರೋ ಸೈಜ್ ಅನ್ನು ಕೊಡುವಂಥದ್ದು. ಓಕೆ, ಯೂಸಿಂಗ್ ಗ್ರಿಡ್ ಆಟೋ ರೋ. ಸೊ ಅನ್ಲೈಕ್ ಫ್ಲೆಕ್ಸ್ ಬಾಕ್ಸ್, ನಾವು ಗ್ರಿಡ್ ಅಲ್ಲಿ ರೋ ಹಾಗೂ ಕಾಲಮ್ ಅನ್ನು ಎರಡನ್ನು ಒಟ್ಟಿಗೆ ಯೂಸ್ ಮಾಡಬಹುದು. ಓಕೆ, ಸೊ ನಾನಿಲ್ಲಿ ಗ್ರಿಡ್ ಟೆಂಪ್ಲೇಟ್ ಕಾಲಮ್ ಪ್ರಾಪರ್ಟಿಯನ್ನು ಹಾಕಿ ಇಲ್ಲಿ ನಾನು ರಿಪೀಟ್, ನಂಗೆ ಇಲ್ಲಿ 2 ಏನು ಕಾಲಮ್ ಬೇಕು ವಿಚ್ ಇಸ್ ಆಫ್ 1FR ಸೈಜ್. ಸೊ ಇವಾಗ ಸೇವ್ ಮಾಡಿದ್ರೆ ಸೊ ನೀವು ಇಲ್ಲಿ ನೋಡ್ಬೋದು ಈ ಏನು ಎಲಿಮೆಂಟ್ಸ್ಗಳು 2 ಕಾಲಮ್ ಅಲ್ಲಿ ಡಿವೈಡ್ ಆಗಿದೆ. ಓಕೆ, ಸೊ ಇವಾಗ ಈ ಪ್ರಾಪರ್ಟಿ ಅಪ್ಲೈ ಆಗ್ತಾ ಇಲ್ಲ, ಯಾಕೆಂದ್ರೆ ಇಲ್ಲಿ ಯಾವುದೇ ರೀತಿಯ ಎಕ್ಸ್ಟ್ರಾ ಎಲಿಮೆಂಟ್ಸ್ಗಳು ಇಲ್ಲ ಅಲ್ವಾ. ಸೊ ಇಲ್ಲಿ ನೋಡಿ 2 ಕಾಲಮ್ ಅಲ್ಲಿ ಈ 3 ಐಟಮ್ ಅಲೈನ್ ಆಗಿದೆ. ಸೊ ಈ ಸೈಜ್ ಅನ್ನು ಈಚ್ ಎಲಿಮೆಂಟ್ಸ್ ತಗೊಳ್ತಾ ಇದೆ. ಓಕೆ, ಸೊ ನಾವು ಇವಾಗ ಈ ಎಕ್ಸ್ಟ್ರಾ div ಅನ್ನು ಹಾಕಿದ್ರೆ ಇಲ್ಲಿ ಕಾಪಿ ಪೇಸ್ಟ್ ಮಾಡಿದ್ರೆ ಇಲ್ಲಿ ಓಕೆ, ಇವಾಗ ಸೇವ್ ಮಾಡಿದ್ರೆ ಸೊ ಆ ಪ್ರಾಪರ್ಟಿ ಇಲ್ಲಿ ಏನು ಈ ಎಲಿಮೆಂಟ್ಗಳಿಗೆ ಅಪ್ಲೈ ಆಗ್ತಾ ಇದೆ. ಓಕೆ, ಸೊ ಈ ತರ ನಾವು ಗ್ರಿಡ್ ಟೆಂಪ್ಲೇಟ್ ರೋ ಅನ್ನು ಯೂಸ್ ಮಾಡುವಂಥದ್ದು. ಓಕೆ, ಸೊ ನಾವು ನಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ಗ್ರಿಡ್ ಪ್ರಾಪರ್ಟೀಸ್ಗಳ ಬಗ್ಗೆ ಕಲಿಯೋಣ.